ಪ್ರತಿವಾದಿಗಳು ಸಕಲ ವರ್ಣಾಶ್ರಮದವರಿಗೂ ಹೆಚ್ಚಿನವರು ಬ್ರಾಹ್ಮಣರಾಗಿರುವಂತಿದ್ದರೆ ಬ್ರಹ್ಮ ಸೃಷ್ಟಿಗೆ ಸ್ವಯಂಬದ್ಧವಾದ ಕೆಲಸಗಳು ಸ್ವಲ್ಪವಾದರೂ ಅಗತ್ಯವಾಗಿರಬೇಕಾಗಿತ್ತು. ಹಾಗೆ ಒಂದಾದರೂ ಇರದೆ ಜೋಗಿ ಜಂಗಮರಂತೆ ಯಾಚನಾ ಜೀವನ ಮಾಡುವಂತಹ ಸ್ಥಿತಿ ಇರುತ್ತಿರಲಿಲ್ಲ. ವಾದಿಗಳು ದಸ್ತಾವೇಜುಗಳಲ್ಲಿ ದಾಖಲು ಮಾಡಿರುವ ವೇದಶಾಸ್ತ್ರಗಳನ್ನು ಪರಿಶೋಧನೆ ಮಾಡಿದಾಗ ಪ್ರತಿವಾದಿಗಳು ಪಾರಾಯಣವನ್ನು ಮಾಡಿಕೊಂಡು ಬರುವವರಾಗಿದ್ದರೂ ಆ ವೇದಶಾಸ್ತ್ರಗಳಲ್ಲಿ ಒಂದಕ್ಷರವೂ ಪ್ರಜ್ಞೆಯೂ ಇವರ ಪೂರ್ವಿಕ ಋಷಿಗಳಿಗೂ ಹಾಗೂ ಇವರಿಗೂ ಇದ್ದಂತೆ ಕಂಡುಬರುವುದಿಲ್ಲ. ಪ್ರತಿವಾದಿಗಳು ಸರ್ವಶ್ರೇಷ್ಠರೆಂದು ಒಪ್ಪಿಕೊಳ್ಳುವುದಕ್ಕೆ ಶಾಸ್ತ್ರಾಧಾರಿತ ಪುರಾವೆಗಳು ಇರುವುದಿಲ್ಲ. ಶಾಸ್ತ್ರದ ಅರಿವು ಇದ್ದದ್ದೇ ಆದರೆ ದೇಶದ ಒಳಗಿನ ಅವಿವೇಕ ಪಾಳೆಯಗಾರರನ್ನು, ಮೂಢ ಜನರನ್ನು ತಂತ್ರದಿಂದಲೋ ಮೋಸದಿಂದಲೋ ಮರಳು ಮಾಡಿ ತಮ್ಮ ಮೋಸ ಕೃತ್ಯಕ್ಕೆ ಬಳಸುತ್ತಾ ಬಂದದ್ದು ತಿಳಿದು ಬರುತ್ತದೆ. ವಾದಿಗಳು ದೂರಿನಲ್ಲಿ ತಿಳಿಸಿದಂತೆ ಪಂಚಮುಖ ಬ್ರಹ್ಮನ ವಂಶಸ್ಥರಾಗಿರುವುದು ಅಲ್ಲದೆ ಲೋಕ ಸಂರಕ್ಷಣೆಗೆ ಈಶ್ವರನ ಆಜ್ಞೆಯಂತಿರುವ ಶ್ರುತಿವಾಕ್ಯ ಪದ್ಧತಿಯನ್ನು ಸಮಸ್ತಕ್ಕೂ ಆಧಾರವಾಗಿರುವ ಬ್ರಹ್ಮ ಕರ್ಮವೆಂಬ ಪಂಚವಿಧ ಕರ್ಮಗಳನ್ನು ವಾದಿಗಳು ಮಾಡಿಕೊಂಡು ಬರುತ್ತಿರುವುದರಿಂದಲೂ ಈಶ್ವರನ ಸ್ವರೂಪವಾದ ಆಕಾಶವು ಸರ್ವವನ್ನು ವ್ಯಾಪಿಸಿರುವಂತೆ ವಾದಿಗಳು ಮಾಡುವ ಪಂಚಕೃತ್ಯಗಳು ಜಗದಾದ್ಯಂತವೂ ಆಧಾರವಾಗಿ ಸರ್ವತ್ರ ವ್ಯಾಪಿಸಿಕೊಂಡಿರುವುದರಿಂದ ವೇದ ಸಮ್ಮತವಾದ ಪ್ರತ್ಯಕ್ಷವಾದ ಬ್ರಾಹ್ಮಣರೆಂದು ನಂಬಲು ತುಂಬಾ ತೃಪ್ತಿಕರವಾಗಿರುವುದು. ಪ್ರತಿವಾದಿಗಳ ಕಲ್ಪನೆಯ ಪುರಾಣಗಳನ್ನು ನೋಡಿದಾಗ ವಿಶ್ವಬ್ರಹ್ಮವನ್ನು ನಿಕೃಷ್ಟವಾಗಿ ಬರೆದಿರುವುದನ್ನು ಯೋಚಿಸಿದರೆ ವಾದಿಗಳಿಗೆ ಸಂಬಂಧಪಟ್ಟ ವೇದಗಳಿಂದ ಪ್ರತಿವಾದಿಗಳ ಮನಸ್ಸು ಸಹಿಸಲಾರದೆ ಪ್ರತಿವಾದಿಗಳ ವಂಶಿಕ ಋಷಿಗಳು ವಿಶ್ವಬ್ರಹ್ಮವನ್ನು ದೂಷಿಸಿ ಕಟ್ಟುಕತೆಯ ಪುರಾಣಗಳನ್ನು ರಚಿಸಿದ್ದಾರೆ. ಹಾಗಿದ್ದರೂ ಸಕಲ ಶಾಸ್ತ್ರಗಳಿಗೂ ಸಾಕ್ಷಿಯಾಗಿರುವ ಆದಿ ವೇದಗಳೇ ಶ್ರೇಷ್ಠವಾಗಿರುವುದರಿಂದ ಇವರ ಕಟ್ಟುಕತೆಯ ಪುರಾಣಗಳಿಂದ ಯಾವುದೇ ಉಪಯೋಗವಾಗಲಾರದು. ಅಲ್ಲದೆ ದೂರಿನಲ್ಲಿ ಕಂಡು ಬಂದ ಪ್ರಕಾರ ವಾದಿಗಳನ್ನು ಪ್ರತಿವಾದಿಗಳು ಗುಂಪುಗೂಡಿ ಹೊಡೆದು ಮದುವೆ ಆಚರಣೆಯನ್ನು ನಡೆಸದಂತೆ ಆಕ್ಷೇಪಣೆ ಮಾಡಿ ಅಡ್ಡಿ ಮಾಡಿದುದಾಗಿ ವಾದಿಗಳ ಸಾಕ್ಷಿಗಳಾದ ನಾಗೋಜಿರಾವ್, ಸುಬ್ಬರಾಯ ಮೊದಲಿ, ವೆಂಕಟರಾಮನಾಯ್ಡು ಮೊದಲಾದ 17 ಜನರಿಂದಲೂ ರುಜುವಾತಾಗಿರುವುದರಿಂದ ವಿವಾಹ ಸಾಮಗ್ರಿಗಳ ನಷ್ಟವೆಂತಲೂ 550 ರೂಪಾಯಿಗಳನ್ನು ಪ್ರತಿವಾದಿಗಳು ವಾದಿಗಳಿಗೆ ಕೊಡುವುದು ಮತ್ತು ವಾದಿಗಳು ತಮಗಿರುವ ಬಾಧ್ಯತೆಗನುಸಾರವಾಗಿ ತಮ್ಮ ಪದ್ಧತಿಯಂತೆ ವೇದ ಪಾರಾಯಣವನ್ನು ಧಾರಾಳವಾಗಿ ನಡೆಸಿಕೊಳ್ಳಬಹುದೆಂತಲೂ ಪ್ರತಿವಾದಿಗಳಾದ ವಿಪ್ರರು ಯಾರೇ ಆಗಲಿ ಆಕ್ಷೇಪಿಸುವುದನ್ನೇ ಆಗಲಿ ಅಡ್ಡಿಪಡಿಸುವುದನ್ನೇ ಆಗಲಿ ಮಾಡಕೂಡದೆಂತಲೂ ತೀರ್ಮಾನಿಸಲಾಗಿದೆ. ಈ ಒಂದು ಕೋರ್ಟ್ ಸಂಬಂಧಿ ವಿವಾದದಿಂದ ಅವತ್ತಿನ ಕಾಲಕ್ಕೆ ವಾದಿಗಳಿಗೂ ಹಾಗೂ ಪ್ರತಿವಾದಿಗಳಿಗೂ ಸಂಬಂಧಿಸಿದ ಖರ್ಚುಗಳ ವಿವರ ಈ ರೀತಿ. ಈ ಪ್ರಕಾರವಾಗಿ 1818ನೇ ಡಿಸೆಂಬರ್ ತಿಂಗಳು 15ನೇ ತಾರೀಕಿನಂದು ಚಿತ್ತೂರು ಕೋರ್ಟಿನಲ್ಲಿ ವಿಶ್ವಕರ್ಮರ ಪರವಾಗಿ ತೀರ್ಪು ಹೊರಬರುತ್ತೆ. ಇಂತಹ ವಿವಾದಗಳು ಕೋರ್ಟ್ ಮೆಟ್ಟಿಲೇರಿ ಕೊನೆಯಲ್ಲಿ ವಿಶ್ವಕರ್ಮರ ಪರವಾದ ತೀರ್ಪುಗಳು ಬಂದದ್ದು ಹಲವಾರಿದೆ. ಅವುಗಳಲ್ಲಿ ಕೆಲವೊಂದಿಷ್ಟು 1814ರಲ್ಲಿ ಪ್ರಾರಂಭವಾಗಿ 15/12/1818ರವರೆಗೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು. 1840 ನಂದೂರು ಮದ್ರಾಸ್ ಹೈಕೋರ್ಟಿನ ತೀರ್ಪು. 1846ರಿಂದ 1862ರವರೆಗೆ ಸೇಲಂ ಕೋರ್ಟಿನ ತೀರ್ಪು. 1856 ತಿರುಚನಾಪಳ್ಳಿ ಕೋರ್ಟ್ ತೀರ್ಪು. 1857 ಸೇಲಂ ಅದಾಲತ್ ಕೋರ್ಟಿನ ತೀರ್ಪು. 1861 ನಂದೂರು ಮದ್ರಾಸ್ ಹೈಕೋರ್ಟಿನ ತೀರ್ಪು. 1861 ಸೇಲಂ ಕೋರ್ಟಿನ ತೀರ್ಪು. 1866 ಗುಂಟೂರು ಜಿಲ್ಲೆಯ ಮುನ್ಸಿಪ್ ಕೋರ್ಟಿನ ತೀರ್ಪು. 1866 ಕೃಷ್ಣಾ ಜಿಲ್ಲೆಯ ಕೋರ್ಟಿನ ತೀರ್ಪು. 1866 ಬೇಜವಾಡ ಜಿಲ್ಲೆಯ ಮುನ್ಸಿಪ್ ಕೋರ್ಟಿನ ತೀರ್ಪು. 1866 ಎಜೆಪಿ ಆರ್ಡರ್ ಕೃಷ್ಣಾ ಜಿಲ್ಲೆಯ ಮುನ್ಸಿಪ್ ಕೋರ್ಟಿನ ತೀರ್ಪು. 1863ರಿಂದ 1935ರವರೆಗೆ ಎಜೆಪಿ ಆರ್ಡರ್ ಕೃಷ್ಣಾ ಜಿಲ್ಲೆಯ ಮುನ್ಸಿಪ್ ಕೋರ್ಟಿನ ತೀರ್ಪು ಕ್ರಿಮಿನಲ್. 1881 ಮಾರ್ಚ್ 8 ಚಿತ್ರದುರ್ಗದ ಡೆಪ್ಯೂಟಿ ಕಮಿಷನರ್ ಆರ್ಡರ್. 1885 ಮದ್ರಾಸ್ ಹೈಕೋರ್ಟಿನ ತೀರ್ಪು. 1885 ಕ್ವೀನ್ಸ್ ಕೋರ್ಟ್ ಸೆಕ್ಯುಲರ್ ದೇವಾಲಯ ಪ್ರವೇಶ ಪೂಜಾ ವ್ರತಕ್ಕೆ ಸಂಬಂಧಪಟ್ಟದ್ದು.
1855 ವಿಶಾಖಪಟ್ಟಣದ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಕೋರ್ಟಿನ ತೀರ್ಪು. 1891 ಕೊಯಮತ್ತೂರು ಸತ್ಯಮಂಗಲ ಡೆಪ್ಯೂಟಿ ಮುನ್ಸಿಪ್ ಕೋರ್ಟಿನ ತೀರ್ಪು. 1892 ಕೊಯಮತ್ತೂರು ಜಿಲ್ಲಾ ಕೋರ್ಟಿನ ತೀರ್ಪು. 1892 ಕೊಳ್ಳೇಗಾಲ ಡೆಪ್ಯೂಟಿ ಮುನ್ಸಿಪ್ ಕೋರ್ಟಿನ ತೀರ್ಪು. 1893 HJD ಮುತ್ತುಸ್ವಾಮಿ ಅಯ್ಯರ್ ತೀರ್ಪು. 1894 ಕೃಷ್ಣ ಜಿಲ್ಲಾ ಮ್ಯಾಜಿಸ್ಟ್ರೇಟ್ AJS ಎಟಿಕಿನ್ಸನ್ ತೀರ್ಪು. 1894 GS ಆಕ್ಷನ್ ಪೊಲೀಸ್ ಡಿಪಾರ್ಟ್ಮೆಂಟ್. 1894 ಪೊಲೀಸ್ ರಿಪೋರ್ಟ್ ಕೃಷ್ಣ ಜಿಲ್ಲಾ ಮ್ಯಾಜಿಸ್ಟ್ರೇಟ್. 1844 ಮೈಸೂರು ಚನ್ನಪಟ್ಟಣ ತಾಲೂಕು ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ತೀರ್ಪು. 1894 ಜುಲೈ 6 ಕೃಷ್ಣ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತೀರ್ಪು. 1911ರಿಂದ 30/3/1912 ಗುಂಟೂರು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿನ ತೀರ್ಪು. 1928 ಕ್ರಿಮಿನಲ್ ನಂಬರ್ 120/2 ಡೆಲ್ಲಿ ಫಸ್ಟ್ ಕ್ಲಾಸ್ ಆನರೇಬಲ್ ಮ್ಯಾಜಿಸ್ಟ್ರೇಟ್ SRL ಗೋಪಾಲ್ ದಾಸ್ ಜಜ್ಮೆಂಟ್. ಇಷ್ಟೇ ಅಲ್ಲದೆ ಇನ್ನೂ ಹಲವು ತೀರ್ಪುಗಳು ವಿಶ್ವಕರ್ಮರ ಪರವಾಗಿ ಆಗಿದೆ. ಈಗಲೂ ಇಂತಹ ವಿವಾದಗಳು ಹಲವು ಕಾರಣಕ್ಕೆ ನಡೆಯುತ್ತಲೇ ಇದೆ. ಇಲ್ಲಿಗೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು ಸಂಪೂರ್ಣವಾಗುತ್ತದೆ. ಧನ್ಯವಾದಗಳು.